2013ರಲ್ಲಿ ನಾ ಕಂಡ ಕನಸು ಇಂದು ನನಸು ಮಾಡಿದೆ ಶಾಸಕ ಕಾಶಪ್ಪನವರ. ಇಳಕಲ್ ನಗರದಲ್ಲಿ ಚೆಕ್ ಡ್ಯಾಂ ಹಾಗೂ ಸಂರಕ್ಷಣಾ ಗೋಡೆ ನಿರ್ಮಾಣ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಕಾಶಪ್ಪನವರ್. ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದ ಹಳ್ಳಕ್ಕೆ ಚೆಕ್ ಡ್ಯಾಂ ಹಾಗೂ ಸಂರಕ್ಷಣಾ ಗೋಡೆ ನಿರ್ಮಾಣದ ಅಂದಾಜು ವೆಚ್ಚ 500 ಲಕ್ಷಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು, ಇಳಕಲ್ ನಗರವನ್ನು ಮಾದರಿ ನಗರವನ್ನಾಗಿ ಮಾಡುವುದೇ ನನ್ನ ಕನಸು. ಇನ್ನು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಸಾರ್ವಜನಿಕರ ಅನುಕೂಲಕ್ಕಾಗಿ 500 ಲಕ್ಷ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ. ಈ ಕಾರ್ಯವು ಮಾರ್ಚ್ ಒಳಗೆ ಪೂರ್ಣಗೊಳ್ಳಲಿದೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಕಾಮಗಾರಿಗಳ ಭೂಮಿ ಪೂಜೆ ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ಕೆರೆ ನಿರ್ಮಾಣಕ್ಕೆ 4 ಕೋಟಿ ಅನುದಾನ ತಂದಿದ್ದೆ. ಆದರೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರು ಆ ಅನುದಾನವನ್ನು ಮರಳಿ ಇಲಾಖೆಗೆ ಕಳಿಸಿದ್ರು. ಆದರೆ ನಾನು ಮುಂದಿಟ್ಟ ಹೆಜ್ಜೆ ಹಿಂದಿಡುವ ಮಾತಿಲ್ಲ. ಮಾತು ಕೊಟ್ಟ ಹಾಗೆ ನಡೆದುಕೊಂಡಿದ್ದೇನೆ. ಹೊಸದಾಗಿ 5,000 ಮನೆಗಳನ್ನು ನಿರ್ಮಾಣ ಮಾಡಿ ಇಳಕಲ್ ನಗರವನ್ನು ಗುಡಿಸಲು ಮುಕ್ತವನ್ನಾಗಿ ಮಾಡ್ತೇನೆ. ಜನಪ್ರತಿನಿಧಿಗಳು ಬದಲಿಯಾದರೂ ಯೋಜನೆಗಳು ಬದಲಿ ಆಗಬಾರದು ಎಂದು ಶಾಸಕ ಕಾಶಪ್ಪನವರ ಅವರು ಮಾತನಾಡಿದರು. ಆಲಪುರಪೇಟೆಯ ಬ್ರಿಡ್ಜ್ಗೆ 5 ಕೋಟಿ ಅನುದಾನ ತಂದು ಭೂಮಿ ಪೂಜೆ ಮಾಡಿದ್ದಾರೆ. ಜನರಿಗೆ ಯಾವುದು ಅವಶ್ಯಕತೆ ಇದೆಯೋ ಆ ಯೋಜನೆಗಳನ್ನು ನಮ್ಮ ನಗರಸಭೆ ಸದಸ್ಯರಿಗೆ ಹಾಗೂ ಮುಖಂಡರಿಗೆ ಜೊತೆ ಮಾತನಾಡದೆ ಸರ್ಪ್ರೈಸ್ ನೀಡಿದ್ದಾರೆ ಎಂದು ವೆಂಕಟೇಶ್ ಸಾಕ ಅವರು ಶಾಸಕ ಕಾಶಪ್ಪನವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ, ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ, ಶರಣಪ್ಪ ಆಮದಿಹಾಳ, ಶಾಂತಕುಮಾರ ಸುರಪುರ, ಸುರೇಶ್ ಜಂಗ್ಲಿ, ಅಮೃತ ಬಿಜ್ಜಲ್, ಡಾಕ್ಟರ್ ಟಿಪ್ಪು ಭಂಡಾರಿ, ಎಸ್ ಮುಚಕಂಡಿ, ಮಹಾಂತೇಶ ಹನುಮನಾಳ, ಮೊಹಮ್ಮದ್ ಬಾಗ್ವಾನ, ಗುತ್ತಿಗೆದಾರರು ಮತ್ತಿತರರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ. ಯಾಕಂದರೆ ನಮ್ಮ ಶಾಸಕರು ಏನು ಅವಶ್ಯಕತೆ ಇದೆ ನಗರಕ್ಕೆ ಅವನ್ನೆಲ್ಲ ಒಂದೊಂದಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಈಗ ಸುಮಾರು 3 ಕೋಟಿಯಲ್ಲಿ ನಮ್ಮ ಅಲಂಪುರ 5 ಕೋಟಿ ಅಲಂಪುರಪೇಟೆ ಬ್ರಿಡ್ಜು, ಅದು ಬಹಳದಿಂದ ನಮ್ಗೆ ಬೇಡಿಕೆ ಆಗಿತ್ತು ಅಲಂಪುರಪೇಟೆಗೆ. ಆಮೇಲೆ ನಗರದ ಅಭಿವೃದ್ಧಿಗೆ ಹಲವಾರು ಪೂರಕ ಕಾಮಗಾರಿಗಳನ್ನು, ರಸ್ತೆ ಆಗಲಿ, ಒಳಚರಂಡಿಗೆ ಆಗಲಿ, ನೀರಿನ ಪುರವಠೆ ಆಗಲಿ, ಯಾವ ಅವಶ್ಯಕತೆ ಅದಾವ ಜನರಿಗೆ ಅವ್ರನ್ನೆಲ್ಲ ಅವ್ರಿಗೆ ಯಾರು ನಾವು ಕಾರ್ಯಕರ್ತರು ಅಥವಾ ನಗರಸಭೆ ಸದಸ್ಯರಾಗಲಿ ಯಾರೂ ಹೇಳೋದು ಅವಶ್ಯಕತೆ ಇಲ್ಲ. ಅವರೆಲ್ಲ ಈಗಾಗಲೇ ತಲೆಯೊಳಗೊಂದು ಪ್ಲ್ಯಾನ್ ಮಾಡ್ಕೊಬಿಟ್ಟಾರೆ. ಹೋದ ಸಲನ ಅವರು ನಗರಕ್ಕೆ ಹಲವಾರು ಪ್ರಮುಖ ಕಾಮಗಾರಿಗಳನ್ನು ಮಾಡೋ ಜೊತೆಗೆ ಇಲ್ಲೇ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 4 ಕೋಟಿ ದುಡ್ಡು ಇಟ್ಟಿದ್ದರು. ನಮ್ಮ ನಗರದ ದುರಾದೃಷ್ಟ ಆಗಿನ ಶಾಸಕರು ಅದು ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕ್ಯಾನ್ಸಲ್ ಮಾಡಿ ಆ ದುಡ್ಡನ್ನು ವಾಪಸ್ ಹೋಗೋ ಹಾಗೆ ನೋಡಿಕೊಂಡು ಅಂಥೇಳಿ ಹೇಳೋಕ್ಕೆ ಬಹಳ ನಮಗೆ ಮಜಗರ ಅನ್ನಿಸ್ತದೆ. ಅಂದರೆ ಜನ ಚುನಾವಣೆಯಲ್ಲಿ ಚುನಾಯಿತ ಮಾಡೋದು ಆ ಭಾಗದ ಅಭಿವೃದ್ಧಿಗೋಸ್ಕರ, ಜನಪರ ಕೆಲಸಗಳಿಗೋಸ್ಕರ. ಇವತ್ತು ನೋಡ್ರಿ, ನಾವು ಯಾರು ಇನ್ನೂ ಕಾರ್ಯಕರ್ತರು ಅವ್ರ ಕಿವಿಗೆ ಮುಗಿಸಿಲ್ಲ. ಅವರ ತಲೆ ಬಂದೈತೆ. ಹೋದ ಸಲ ಬರೀ 4 ಕೋಟಿ ಇಟ್ಟಿದ್ದೆ, ಈ ಸಲ ಇಲ್ಲಿ 6 ರಿಂದ 8 ಎಕರೆ ಜಾಗ ಸಿಗ್ತದೆ. ದೊಡ್ಡದು ಒಂದು ನಾನು ಕೆರೆ ನಿರ್ಮಾಣ ಮಾಡ್ತೀನಿ, ಚಕಡೆ ಮಾಡ್ತೀನಿ. ಆಮೇಲೆ ಸುತ್ತಮುತ್ತಲ ನಗರಕ್ಕೆ ಅಡ್ಡಾಡಂಗೆ ಒಂದು ಫುಟ್ಪಾತ್ ಮಾಡ್ತೀನಿ, ವಾಕಿಂಗ್ ಪಾತ್ ಮಾಡ್ತೀನಿ. ಆಮೇಲೆ ಒಂದು ಒಳ್ಳೆಯ ಉದ್ಯಾನವನ ಮಾಡ್ತೀನಿ. ಬೇಕಾದಷ್ಟು ಈಗಾಗಲೇ ಬಲ್ಕುಂದಿ ಡ್ಯಾಮ್ನಲ್ಲಿ ನೀರದ ಅವರದೇ ಯೋಜನೆಯಲ್ಲಿ ಈಗ ಕೆರೆ ತುಂಬ ಯೋಜನೆಯಲ್ಲಿ ಬೇಕಾದಷ್ಟು ನೀರು ತುಂಬುತ್ತದೆ.
ಆ ನೀರನ್ನು ಕೆರೆಗೆ ತುಂಬಿಸಿ ನಗರಕ್ಕೆ ಏನು ಕೆರೆ ಜೊತೆಗೆ ಅಂತರ್ಜಲ ಹೆಚ್ಚಾಗ್ತದೆ, ಎಲ್ಲ ಬೋರ್ವೆಲ್ಗಳು ಮತ್ತು ರೀಚಾರ್ಜ್ ಆಗ್ತವೆ. ಜೊತೆಗೆ ನಗರ ತುಂಬೆಲ್ಲ ಹಸಿರಾಗಿ ಗೋಚರಿಸೋಕ್ಕೆ ಗಿಡಗಳು ತಾನೇ ಇದು ಬಿಡ್ತಾವೆ. ಇಲ್ಲಿ ನೀರು ನಿಂತಂದ್ರೆ ಸುತ್ತಮುತ್ತಲ ಗಿಡ ಯಾವ ಒಣಗೋದಿಲ್ಲ. ಆಮೇಲೆ ಈಗಾಗಲೇ ಹೇಳಿದ್ರೆ ಪಕ್ಕದ ಕುಂತಾಗ ನಾನು ಬೋಟು ಏನು ಬೇಕಾ, ಈಗ ಇಷ್ಟೇ 5 ಕೋಟಿ ಅಲ್ಲ, 500 ಲಕ್ಷ ಅಲ್ಲ, ಇದಕ್ಕೆ ಎಷ್ಟು ಸಾಧ್ಯತೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ನಾನು ಹಾಕಿ ಸಂಪೂರ್ಣ ಒಂದು ಸುಸಜ್ಜಿತ ಕೆರೆ, ಒಂದು ಉದ್ಯಾನವನ, ಅದಕ್ಕೆ ಬೇಕಾಗಿರುವಂತಹ ಈ ಬೋಟ್ ವ್ಯವಸ್ಥೆ, ಕಾರಂಜಿ ವ್ಯವಸ್ಥೆ, ಒಳ್ಳೆ ಒಂದು ಗೇಟು, ಅದಕ್ಕೆ ಏನು ಬೇಕಾದ ಎಲ್ಲ ಮಾಡಿ ನಗರದ ಜನತೆಗೆ ಒಂದು ಅನುಕೂಲ ಆಗೋ ಹಂಗೆ ಮಾಡ್ತೀನಿ ಅಂತ ಹೇಳಿ ನನ್ನ ಬಗಲಾಕುಂತ ನನಗೆ ಹೇಳಿದರು. ನಾನು ನಗರದ ಜನತೆ ಪರವಾಗಿ ಎಲ್ಲ ಸ್ನೇಹಿತರೇ, ಮಾಧ್ಯಮ ಸ್ನೇಹಿತರು, ಈಗಾಗಲೇ ನಮ್ಮ ಸ್ನೇಹಿತರು ಸಾಕಷ್ಟು ಅವರ ಬಗ್ಗೆ ಹೇಳಿದ್ದಾರೆ. ಆದರೆ ಇದರೊಂದಿಗೆ ಮಹತ್ತರವಾದಂಥ ಏನು ಚುನಾವಣೆಯಲ್ಲಿ ಅವರು ನಮ್ಮ ನಾಯಕರು ಮಾನ್ಯ ಶಾಸಕರು ಕೊಟ್ಟಂಥ ಆಶ್ವಾಸನೆಗಳು ಬಹುತೇಕವಾಗಿ ಈಡೇರಿದಂಗೆ ಅದು ದೊಡ್ಡ ದೊಡ್ಡ ಯೋಜನೆಗಳು. ಬ್ರಿಡ್ಜ್ ಆಯಿತು, ಕ್ರೀಡಾಂಗಣ ಆಯಿತು, ಈ ಚೆಕ್ ಡ್ಯಾಮ್ ಅಂದರೆ ಇದು ಮುಂದೆ ಇದರ ಪ್ಲ್ಯಾನ್ ಬೇರೆ ಇದೆ, ಆಗಲೇ ಹೇಳಿದ್ರಲ್ಲ. ಅಂದರೆ ಕೆರೆ ನಿರ್ಮಾಣದ ಜೊತೆಗೆ ಈ ಊರಿನ ನಾಗರಿಕರು, ಹುಡುಗರು, ಮಕ್ಕಳು ಎಲ್ಲರೂ ಬಂದು ಇಲ್ಲೇ ಆಟ ಆಡತಕ್ಕಂಥ ಟೈಮ್ ಪಾಸ್ ಮಾಡಲಿಕ್ಕೆ ಅತ್ಯಂತ ಸ್ವಚ್ಛವಾದ ವಾತಾವರಣದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಅದಕ್ಕೆ ತಮಗೆ ಇದನ್ನು ಹಾಕ್ಕೊಂಡಿದ್ದಾರೆ ಒಂದು ಯೋಜನೆಯನ್ನು. ಅವರು ದೂರದೃಷ್ಟಿಗಳನ್ನ ಒಬ್ಬರು ಕೇವಲ ಬರೀ ಇಲಕಲ್ಲು ಹುಡುಗುದಂತಲ್ಲ, ಹಳ್ಳಿಯಲ್ಲಿ ಸಹಿತ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ದಿನ ನೋಡ್ತಾ ಇದ್ವಿ ನಾವು. ಎಲ್ಲ ಕಡೆ ಭೂಮಿ ಪೂಜೆ, ಅವ್ರಿಗೆ ಎಲ್ಲ ರಂಗಕ್ಕೂ ಒತ್ತು ಕೊಟ್ಟರು. ಕೇವಲ ಒಂದಲ್ಲ, ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ, ಕಾರ್ಮಿಕರು ಮತ್ತು ಬಡವರ ಪರವಾಗಿದ್ದಂಥ ನಾಯಕರು. ಯಾಕಂದ್ರೆ ಸಾಕಷ್ಟು ನಾವು ಈಗಲ್ಲ, ಈಗ ಆಗಲೇ ಎಷ್ಟೋ ವರ್ಷಗಳಿಂದ ಅವರು ಅಧಿಕಾರದ ಇಲ್ದಾಗ ಸಹಿತ ಸಾಕಷ್ಟು. ಇದು 2015-16ರಲ್ಲಿ ಕಂಡಂಥ ಕನಸು. 15-16ರಲ್ಲಿ ನನ್ನ ಗಮನಕ್ಕೆ ಬಂತು, ಇಳಕಲ್ ನಗರ ಒಂದು ದೊಡ್ಡ ನಗರ. ಇಳಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ. ಕೆರೆ ಎಲ್ಲರಿಗೂ ಒಂದು ಕೆರೆ ಇರಬೇಕಂತ. ಆ ಕೆರೆ ಉದ್ದೇಶಗಳು ಬೇರೆ ಇರ್ತಾವೆ. ಕೆರೆಗಳು ಸುಮ್ಮನೆ ಇರೋದು ಬೇರೆ, ನೀರಿಗಾಗಿ ಅಂತರ್ಜಲಕ್ಕಾಗಿ ಉಪಯೋಗಿಸೋದು ಬೇರೆ. ಇದು ವಿಶೇಷವಾದ ಕೆರೆ. ನಿಮಗೆಲ್ಲ ಕಡೆ ಹೋಗ್ರಿ, ಎಲ್ಲ ಕಡೆನೂ ಕೆರೆ ಇದಾವೆ. ಒಂದು ಕೆರೆ ಇದಾವೆ ದೊಡ್ಡ ದೊಡ್ಡ ನಗರದಲ್ಲಿ, ಬೆಂಗಳೂರಲ್ಲಿ ಅದಾವು, ದೊಡ್ಡ ದೊಡ್ಡ ಎಲ್ಲ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ. ಆ ಕೆರೆಗಳಿಂದ ಇಂಥ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು. ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕನ್ನು ಮಾಡುವಂಥದ್ದು, ಒಂದು ಏನು ಉದ್ಯಾನವನ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ, ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದು ಜಲಕ್ರೀಡೆ, ಮನೋರಂಜನೆ, ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ಜೋಕಾಲಿ, ಬರೋಬ್ಬರಿ ಜೋಕಾಲಿ, ನೀವು ಹೇಳಿದ್ರೆ ಕರೆಕ್ಟ್. ಇವೆಲ್ಲ ಯಾಕಂದ್ರೆ ಒಂದು ನಗರಕ್ಕೆ ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಬೇಸರ ಆಗಿರ್ತೈತಿ. ಅವರು ಹೊರಗಡೆ ವಾಯುವಿಹಾರಕ್ಕೆ ಅಂತೇಳಿ ಬಂದ್ರೆ ಆ ವಾಯುವಿಹಾರ ಸಿಗಬೇಕು ಅವ್ರಿಗೆ. ಆ ವಾತಾವರಣ ಕೂಡ ಹಂಗೆ ಇರಬೇಕು. ಆ ಕೆರೆ ಇದ್ರೆ, ಕೆರೆ ಜೊತೆಗೆ ಇವೆಲ್ಲ ಅನುಕೂಲಗಳಿದ್ರೆ ಅವರು ಎಲ್ಲೋ ಒಂದು ಗಂಟೆ ಬಂದು ಅವ್ರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ, ವಾಯುವಿಹಾರವನ್ನು ಪಡೆಯೋದಕ್ಕೆ ಬಹಳ ಸರಳವಾಗುತ್ತೆ ಅನ್ನೋ ಉದ್ದೇಶವನ್ನ ನಾನು 2015-16ರಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ 4 ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನಿರ್ಮಾಣ ಅಂದಾಜು ವೆಚ್ಚವನ್ನ ಮಂಜೂರಾತಿಯನ್ನು ಪಡೆದು ಸರ್ಕಾರದ ಅನುದಾನ ಕೂಡ ತಂದಿದ್ದೆ. ನಾನು ತಂದು ಅದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲೇ ಸಮಯ ಆಗಲಿಲ್ಲ. ಅದು ಆದ ಕಾರಣ ದುಡ್ಡು ಹಾಗೆ ಇತ್ತು. ಆ ದುಡ್ಡು ಇದ್ದಾಗ ಕೂಡ 2018ರಲ್ಲಿ ನಾನು ಸೋತ ಮೇಲೆ ಆ 4 ಕೋಟಿನ ಇಲಾಖೆ ಅಧಿಕಾರಿ ಕೇಳಿದೆ. ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನು ಪ್ರಾರಂಭಗೊಳಿಸ್ಬೇಕು. ಯಾವುದೇ ಇಲಾಖೆ ಆಗಲಿ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು. ಜನಪ್ರತಿನಿಧಿ ಬದಲಿ ಆಗ್ತಿರ್ತಾರೆ, ಅದು ಆಡಳಿತ ವರ್ಗ ಇರುತ್ತಲ್ಲ. ಆ ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾನು ಕೇಳಿದೆ. ಅವರು ಎಷ್ಟೋ ದಿವಸ ಅಂದಿನ ಶಾಸಕರು ಈ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸ್ಲಿಲ್ಲ.
ಅದು ಮುಂದೆ ಏನಾಯ್ತು ಅಂದ್ರೆ ಅವ್ರು ಕೇಳಿದಾಗ ಒಂದು ದಿವಸ ಇಲಾಖೆಯವರು ದುಡ್ಡು ಹೊಳ್ಳಿ ಹೆಂಗ್ ಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರು. ನನಗೆ ಆಶ್ಚರ್ಯ ಆಯ್ತು. ಏನಪ್ಪ, ಒಂದು ಯೋಜನೆಯನ್ನ ನಾನು ಮಂಜೂರಾತಿ ಮಾಡಿಸ್ಕೊಂಡು ಒಂದು ಕೆರೆ ನನ್ನ ವೈಯಕ್ತಿಕ ಉದ್ದೇಶ ಅಲ್ಲ, ನಗರಕ್ಕೆ ಒಂದು ಸಾರ್ವಜನಿಕ ಉಪಯೋಗ ಆಗುವಂಥದ್ದನ್ನ ಇವತ್ತು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಅದನ್ನ ಅನುದಾನ ಬಂತಂದ್ರೆ ಹೊಲ ಕೊಟ್ಟರು ಅಂದ್ರೆ ಬಿಟ್ಬಿಟ್ರು, ಅದನ್ನ ಯೋಜನೆ ಮಾಡೋ ಅಂತ ಹೇಳಿಲ್ಲ ಇಲಾಖೆಯವರಿಗೆ. ಈ ರೀತಿ ಆದಿದ್ದಕ್ಕೆ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೀನಿ. ನನ್ನ ಕನಸನ್ನು ನಾನು ಈಡೇರಿಸೋಣ. ನನ್ನ ಕನಸು ಕೇವಲ ಇದೊಂದು ಕೆರೆ ನಿರ್ಮಾಣ ಅಲ್ಲ, ಇಳಕಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತದ್ದು ನನ್ನ ಗುರಿ ಐತೆ. ಆ ಗುರಿಯನ್ನ ನನಗೆ ಅವಕಾಶ ಕೊಟ್ಟರೆ ಆ ಭಗವಂತ ಖಂಡಿತವಾಗಿ ನಾವು ಮಾಡಿ ತೋರಿಸ್ತೀನಿ. ಇದು ಒಂದೇ ಅಭಿವೃದ್ಧಿ ಅಲ್ಲ, ಇದಕ್ಕೆ ಅಭಿವೃದ್ಧಿ ಅಂತಾರೆ. ಮೊನ್ನೆ ನಾವು ಇಳಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಮುದಾಯ ಕೇಂದ್ರಕ್ಕೆ ಇದು ಸುಮಾರು 2 ಕೋಟಿ ರೂಪಾಯಿ ಅನುದಾನ ತಂದು, ಯಾಕಂದ್ರೆ ಆಸ್ಪತ್ರೆ ನಮ್ಮ ತಂದೆಯವರು ಶಾಸಕರಿದ್ದಾಗ 50 ಹಾಸಿಗೆಯ ಒಂದು ಸಮುದಾಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಇಳಕಲ್ಲಿಗೆ. ತದನಂತರ ಅದಕ್ಕೆ 1 ರೂಪಾಯಿ ತಂದಿದ್ದಿಲ್ಲ ಹಣೆ ಬರಕ್ಕೆ. ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಿಗೆ ಇವತ್ತು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಶೌಚಾಲಯ ಸರಿ ಇರಲಿಲ್ಲ, ಅಲ್ಲಿ ICU ಸರಿ ಇರಲಿಲ್ಲ, ಅನೇಕ ತೊಂದರೆಯನ್ನು ಅನುಭವಿಸುವಂತ ಆಸ್ಪತ್ರೆ. ಯಾಕಂದ್ರೆ ಇದು ಸಾರ್ವಜನಿಕರಿಗಾಗಿರುವಂಥದ್ದು, ಇದು ಕೂಡ ಸಾರ್ವಜನಿಕರಿಗಾಗಿ ಮಾಡುವಂಥದ್ದು. ಏನು ನಾನು ವೈಯಕ್ತಿಕವಾಗಿ ನಾನು ಕೆರೆಯಲ್ಲಿ ಬಂದು ಈಸಾಡೋದಿಲ್ಲ, ಸಾರ್ವಜನಿಕರಿಗಾಗಿ ಇರಲಿ. ಯಾಕಂದ್ರೆ ಇಲ್ಲಿ ನಮ್ಮ ನಗರಸಭೆ ಭೂಮಿ ಇದೆ. ಮತ್ತು ಈ ಕಡೆ ನೋಡ್ರಿ, ನಮ್ಮ ಚಿತ್ತೂರಿಗೆ ವಿಜಯ ಮಾಂತೇಶ್ವರ ಏನು ಪರಮದಾಸವರ ಒಂದು ತಪೋಭೂಮಿ, ವಿಜಯ ಮಾಂತೇಶ್ವರ ಒಂದು ತಪೋಭೂಮಿ, ಪವಿತ್ರವಾದ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮುಂದೆ ಯಾರಾದ್ರೂ ದರ್ಶನಕ್ಕೆ ಬಂದವರು, ಮತ್ತು ಈ ಕಡೆ ಮುಂದೆ ಹೋಗ್ರಿ ಹಜರ ಸದಸ್ಯ ಮೃತ್ಯುಜಯ ಕಾಲವಿದ್ದಾಗ ದರ್ಗಾ ಇತ್ತು. ಈ ಭಾವೈಕ್ಯತೆ ಸಂಕೇತವನ್ನ ಇವತ್ತು ಇಲ್ಲಿ ಕೂಡ ಜನರು ಬಂದು, ಆ ಕಡೆ ಬಂದವರು ಬರ್ಬೋದು, ಇಲ್ಲಿ ಬಂದವರು ಬರ್ಬೋದು, ವಿಶ್ರಾಂತಿಗೆ ವಾಯುವಿಹಾರಕ್ಕೆ ಜನರು ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು 5 ಕೋಟಿ ರೂಪಾಯಿಯನ್ನ ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ. ಇದಕ್ಕೆ ಒಟ್ಟಾರೆ 9 ಕೋಟಿ ವೆಚ್ಚ. ಇನ್ನೂ ಒಂದು 5 ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ. ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂಧಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು ಮತ್ತು ಹಳ್ಳದ ಈ ಒಂದು ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ. ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಮಾಂತೇಶ್ ಪಾಟೀಲ್ ಅವರು ಇನ್ನೇನು ಗುಣಮಟ್ಟದ ಕಾರ್ಯವನ್ನು ಅವ್ರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ಶೀಘ್ರದಲ್ಲೇ ಬಹುತೇಕ ನಾವು ಮುಂದಿನ ವರ್ಷದಲ್ಲೇ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ